Hello, hi everyone, welcome to my channel. In this video, let us discuss reasoning certain code language has given RRBPO and ಕ್ಲರ್ಕ್ ಮೈನ್ಸ್ ಅಲ್ಲಿ ಬರುವಂಥ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಡಿಸ್ಕಸ್ ಮಾಡೋಣ ಈ ವಿಡಿಯೋದಲ್ಲಿ. ನೋಡಿ ಇಲ್ಲಿ ಕ್ವಶನ್, ಸ್ಟಡಿ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲಿ and answer the questions below. In a certain code language, success hard work is encoded for hash t, 2 hash e, 2 hash l. ಫಸ್ಟ್ ಸಕ್ಸಸ್ ಹಾರ್ಡ್ ವರ್ಕಲ್ಲಿ ಸೇಮ್ ಸಿಂಬಲ್ ಹ್ಯಾಶ್ ಬಂದಿದೆ ನೋಡಿ. ಸೆಕೆಂಡ್, ನೆವರ್ ಗಿವ್ ಅಪ್ ಇಸ್ ಎನ್ಕೋಡೆಡ್ $4 $4 $F 2 hash q. ಇಲ್ಲಿ ಒಂದು ಸಿಂಬಲ್ ಬಂದಿದೆ. ಓಕೆ ನೋಡಿ, ಕಾಮನ್ ಆಗಿ ನಾವು ನೋಡಿದ್ರೆ ಇಲ್ಲಿ ನೆವರ್ ಗಿವ್ ಅಪ್ಪು $4 $4 F 2 hash q. ಟ್ರೂತ್ ಆಲ್ವೇಸ್ ವಿನ್ ಇಸ್ ಎನ್ಕೋಡೆಡ್ $2 I $4 T $2 O. mystery is coded as 4 hash Z 2 hash T $2 Z. ನೋಡಲಿ ಟ್ರೂತ್ ಆಲ್ವೇಸ್ ವಿನ್ ಕೋಡ್ ಬಂದು ಎಲ್ಲ ಡಾಲರ್ ಕೋಡ್ ಬಂದಿದೆ. ಸಕ್ಸಸ್ ಹಾರ್ಡ್ ವರ್ಕಲ್ಲಿ ಹ್ಯಾಶ್ ಕೋಡ್ ಬಂದಿದೆ ಮತ್ತು ಟ್ರೂತ್ ಆಲ್ವೇಸ್ ವಿನ್ನಲ್ಲಿ ಕೂಡ ಡಾಲರ್ ಕೋಡ್ ಬಂದಿದೆ. ಕಾಮನ್ ಆಗಿ ನಾವು ಫಸ್ಟು ಸಕ್ಸಸ್ ಹಾರ್ಡ್ ವರ್ಕ್ ನೋಡಿ. ಸಕ್ಸಸ್ಸು ಹಾರ್ಡ್ ವರ್ಕ್ ಅಂದಾಗ ಸಕ್ಸಸ್ ಹಾರ್ಡ್ ವರ್ಕು ನೋಡಿ, ಸಕ್ಸಸ್ಸಲ್ಲಿ 2 ಓವೆಲ್ಸ್ ಇದೆ, ಇದು 1 ಓವೆಲ್ಲು, 3 ಕಾನ್ಸೋನೆಂಟ್ಸು. ವರ್ಕಲ್ಲಿ 3 ಕಾನ್ಸೋನೆಂಟ್ಸು, ಹಾರ್ಡಲ್ಲಿ 3 ಕಾನ್ಸೋನೆಂಟ್ಸು, ಸಕ್ಸಸ್ಸಲ್ಲಿ 1 2 3 4 5 ಕಾನ್ಸೋನೆಂಟ್ಸು. ನೋಡಿ ಇಲ್ಲಿ 5 ಕಾನ್ಸೋನೆಂಟ್ಸು, 3 ಕಾನ್ಸೋನೆಂಟ್ಸು, ಇಲ್ಲಿ 3 ಕಾನ್ಸೋನೆಂಟ್ಸು, 1 ಓವೆಲ್ಲು 2 ಓವೆಲ್ಲು. ನೋಡಿ ಸೇಮ್ ಸಿಂಬಲ್ ಬಂದಿದೆ, ಹ್ಯಾಶ್ ಬಂದಿದೆ ಫಸ್ಟಲ್ಲಿ. ಸಕ್ಸಸ್ ಹಾರ್ಡ್ ವರ್ಕಲ್ಲಿ ಸೇಮ್ ಕಾನ್ಸೋನೆಂಟ್ಸ್ ಬಂದಿದೆ, ಅದರಿಂದ ನಾವು ಆ್ಯಡ್ ನಂಬರ್ ಕಾನ್ಸೋನೆಂಟ್ಸ್ ಬಂದರೆ ಹ್ಯಾಶ್ ಅಂತ ತೊಗೊಳ್ಬೋದಾ. ಓಕೆ, ಆ್ಯಡ್ ನಂಬರ್ ಕಾನ್ಸೋನೆಂಟ್ಸು ಹ್ಯಾಶು, ಆ್ಯಡ್ ನಂಬರ್ ಕಾನ್ಸೋನೆಂಟ್ಸ್ ಬಂದರೆ ಹ್ಯಾಶು. ಓಕೆ, ಇದಾಯಿತು. ಟ್ರೂತ್ ಆಲ್ವೇಸ್ ವಿನ್ನಲ್ಲಿ ಡಾಲರ್ ಬಂದಿದೆ, ಚೆಕ್ ಮಾಡಿ. ಟ್ರೂತು ಆಲ್ವೇಸ್ ವಿನ್ನಲ್ಲಿ 1 ಓವೆಲ್ ಬಂದಿದೆ, ಇಲ್ಲಿ 2 ಕಾನ್ಸೋನೆಂಟ್ಸು. ಓಕೆ, 1 ಓವೆಲ್ 2 ಕಾನ್ಸೋನೆಂಟ್ಸು. ಓವೆಲ್ ಎಷ್ಟಿದೆ? 1 2 ಓವೆಲ್ಸ್ ಇದೆ. ಕಾನ್ಸೋನೆಂಟ್ಸ್ ಬಂದು 1 2 3 4 ಕಾನ್ಸೋನೆಂಟ್ಸು, 1 2 3 4 ಕಾನ್ಸೋನೆಂಟ್ಸು, 1 ಓವೆಲ್. ನೋಡಿ ಇಲ್ಲಿ 4 ಕಾನ್ಸೋನೆಂಟ್ಸು 2 ಕಾನ್ಸೋನೆಂಟ್ಸ್ ಅಂದರೆ ಈವೆನ್ ನಂಬರ್ ಬಂದಿದೆ. ಈವೆನ್ ಕಾನ್ಸೋನೆಂಟ್ಸ್ ಬಂದಾಗ ಡಾಲರ್ನ ತೊಗೋಬೋದು. ಓಕೆ, ನೋಡಿ ಹ್ಯಾಶ್ ಕೊಟ್ಟರೆ ಆ್ಯಡ್ ನಂಬರ್ ಕಾನ್ಸೋನೆಂಟ್ಸು, ಡಾಲರ್ ಕೊಟ್ಟರೆ ಈವನ್ ನಂಬರ್ ಕಾನ್ಸೋನೆಂಟ್ಸು. ಓಕೆ, ನಮ್ಮ ಸಿಂಬಲ್ಲು ಹ್ಯಾಶು ಮತ್ತು ಡಾಲರು ಯಾವ ಥರ ಅಂತ ಗೊತ್ತಾಯಿತು. ಆ್ಯಡ್ ನಂಬರ್ ಕಾನ್ಸೋನೆಂಟ್ಸ್ ಬಂದಾಗ ಹ್ಯಾಶು, ಈವನ್ ನಂಬರ್ ಕಾನ್ಸೋನೆಂಟ್ಸ್ ಬಂದಾಗ ಡಾಲರು. ಇವಾಗ ಆಲ್ಫಾಬೆಟು ನಂಬರ್ ಯಾವ ಥರ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ನೋಡಿ, ಸಕ್ಸಸ್ಸು ಹಾರ್ಡ್ ವರ್ಕ್ ಇದು ಕೋಡ್ ಬಂದು 4 hash T 2 hash E 2 hash L. ಓಕೆ, ನೋಡಿ ಲಾಸ್ಟ್ ಒಂದು ಕೆ ನೋಡಿ, ಮತ್ತು ಎಂಡಿಂಗ್ ಲೆಟರ್ S D K ಇದಲ್ಲ ಎಂಡಿಂಗ್ ಲೆಟರ್ ನೋಡಿ. ಸಕ್ಸೆಡಿಂಗ್ ಲೆಟರು ಆಫ್ಟರ್ ಎಂಡಿಂಗ್ ಲೆಟರ್, ಲಾಸ್ಟ್ ಲೆಟರು ಸಕ್ಸೆಡಿಂಗ್ ಲೆಟರ್, ಆ ಲೆಟರ್ ಆದಮೇಲೆ ನೆಕ್ಸ್ಟ್ ಲೆಟರ್ ಯಾವತ್ತು ಬರ್ತಂತ ಚೆಕ್ ಮಾಡಿ. ಕೆ ಆಫ್ಟರ್ ನೆಕ್ಸ್ಟ್ ಲೆಟರ್ ಕೆ ಆಫ್ಟರ್ ನೆಕ್ಸ್ಟ್ ಲೆಟರ್ ಎಲ್ಲು, ಡಿ ಆಫ್ಟರ್ ನೆಕ್ಸ್ಟ್ ಲೆಟರ್ ಇ, ಎಸ್ ಆಫ್ಟರ್ ನೆಕ್ಸ್ಟ್ ಲೆಟರ್ ಟಿ ಇ ಎಲ್ ಬಂದು ನಾವು ಕೊಡಲಿ, ಟಿ ಇ ಎಲ್ ಬಂದಿದೆ. ಕೆ ಎಂಡಿಂಗ್ ವರ್ಕಲ್ಲಿ ಕೆ ಲಾಸ್ಟ್ ಲೆಟರು, ಸಕ್ಸೀಡಿಂಗ್ ಲೆಟರ್ ಕೆ ಆಫ್ಟರ್ ನೆಕ್ಸ್ಟ್ ಲೆಟರ್ ಎಲ್ಲು, ಡಿ ನೆಕ್ಸ್ಟ್ ಲೆಟರ್ ಇ, ಎಸ್ ನೆಕ್ಸ್ಟ್ ಲೆಟರ್ ಟಿ. ಓಕೆ, ಹಾರ್ಡ್ ವರ್ಕ್ ನೋಡಿ, ಹಾರ್ಡ್ ತೊಗೊಳ್ಳಿ. ಒಂದು ಹಾರ್ಡ್ ಎಂಡಿಂಗ್ ಬರ್ತಾರೆ ಡಿ, 2 hash 2 ನಂಬರ್ ಬಂದಿದೆ. 1 ನೋಡಿ ಇಲ್ಲಿ 1 ಓವೆಲ್ ಬಂದಿದೆ. ನಾವು ಇಲ್ಲಿ ಸಿಂಬಲ್ಸು ಕಾನ್ಸೋನೆಂಟ್ ತೊಗೊಂಡು ನಂಬರ್ಸ್ ಇವತ್ತರ ನಂಬರ್ಸ್ ಓವೆಲ್ ಚೆಕ್ ಮಾಡಿ ತೊಗೊಳ್ಳಿ. ಓವೆಲ್ಸ್ 1 ಇದೆ, 1 into 2 1 2 ಮಲ್ಟಿಪ್ಲೈ ಮಾಡಿದಾಗ 1 into 2 ಬರ್ಬೋದಾ. ಓಕೆ, ಹಂಗೆ ನೆಕ್ಸ್ಟ್ ಲೆಟರ್ ಚೆಕ್ ಮಾಡಿ. ವರ್ಕ್ ನೋಡಿ,
ವರ್ಕ್ ಒನ್ ಓವೆಲ್ ಇದೆ, 1 ಇಂಟು 2 2 ಬರ್ಬೋದು, 2 ಕೆ ಎಂಡಿಂಗ್ ವಿತ್ ಕೆ ಎಲ್ಲು ಸಾರಿ ಹ್ಯಾಶ್ 2L ಹ್ಯಾಶ್ 2L ಹ್ಯಾಶ್ 2 ಹ್ಯಾಶ್ ಇ ಬಂದಿದೆ. ವರ್ಕು ಹಾರ್ಡು ವರ್ಕು ಮತ್ತು ಸಕ್ಸಸ್ ನೋಡಿ, ಹಂಗೆ ಸಕ್ಸಸ್ ಚೆಕ್ ಮಾಡಿ ಯಾವ ಥರ ಅಂತ ಗೊತ್ತಾಗುತ್ತೆ. ಸಕ್ಸಸ್ಸು ಡಬಲ್ ಎಸ್ಸು ಸಕ್ಸಸ್ಸಲ್ಲಿ 2 ಓವೆಲ್ಸ್ ಇದೆ, 2 ಇಂಟು 2 4 ಎಂಡಿಂಗ್ ವಿತ್ ಎಸ್ಸು, ಸಕ್ಸೆಡಿಂಗ್ ಲೆಟರ್ ಎಸ್ಸು ಟಿ ಹ್ಯಾಶು 4 ಹ್ಯಾಶ್ ಟಿ 4 ಹ್ಯಾಶ್ ಟಿ ಬಂದಿದೆಯಲ್ಲ ಸಕ್ಸಸ್ಸು. ಹಂಗೆ ರಿಮೈನಿಂಗ್ ಲೆಟರ್ ಯಾವುದನ್ನು ಚೆಕ್ ಮಾಡಿದಂಗೆ. ಓಕೆ ನೋಡಿ, ನಾವು ಸಕ್ಸಸ್ ಹಾರ್ಡ್ ವರ್ಕ್ ಚೆಕ್ ಮಾಡಿದ್ವಲ್ಲ, ಗಿವ್ ಅಪ್ ಚೆಕ್ ಮಾಡಿ. ಹಂಗೆ ಗಿವ್ ಅಪ್ಪು 1 ಓವೆಲಿಂದ ಅಂತ 2 ಪಿ ನೆಕ್ಸ್ಟ್ ಲೆಟರ್ ಪಿ ಸಕ್ಸೆಡಿಂಗ್ ಲೆಟರ್ ಪಿ ಕ್ಯೂ 1 ಓವೆಲಿಂದ ಇಂಟು 2 ಮಾಡಿದಾಗ 2 ಬರುತ್ತೆ. ಪಿ ಸಕ್ಸೆಡಿಂಗ್ ಲೆಟರು ಕ್ಯೂ 1 ಕಾನ್ಸೋನೆಂಟ್ ಬಂದರೆ ಹ್ಯಾಡ್ ಕಾನ್ಸೋನೆಂಟ್ ಬಂದರೆ ಹ್ಯಾಶ್ ಟು ಕ್ಯೂ ಹ್ಯಾಶ್ ಟು ಕೋಡೆಡ್ ಬಂದು ಹ್ಯಾಶ್ ಟು ಕ್ಯೂ ಬಂದಿದೆಯಲ್ಲ. ಮತ್ತು ಗಿವ್ 2 ಲೆಟರ್ಸ್ ಇದೆ, 2 ಇಂಟು 2 4 ಈವನ್ ಓವೆಲ್ನ ಮಲ್ಟಿಪ್ಲೇಷನ್ ಮಾಡಿ ತೊಗೊಂಡಿದ್ದಾರೆ. 2 ಓವೆಲ್ಸ್ ಇದೆ ಇಂಟು 2 4 ನಂಬರು. ಹಾಗೆ ಈ ಆಫ್ಟರ್ ಸಕ್ಸೆಡಿಂಗ್ ಲೆಟರ್ ಎಫ್ ದೆನ್ನು ಈವನ್ ನಂಬರ್ ಕಾನ್ಸೋನೆಂಟ್ಸು ಡಾಲರು, ಈವನ್ ನಂಬರ್ ಕಾನ್ಸೋನೆಂಟ್ ಬಂದು ಡಾಲರು. ಗಿವ್ ಕೋಡ್ ಬಂದು ಇಲ್ಲಿ ನೋಡಿ $4 ಗೊತ್ತಾಯ್ತಲ್ಲ ಯಾವ ಥರ ಅಂತ. ಆಲ್ಫಾಬೆಟ್ ವ್ಯಾಲ್ಯೂ ಈ ಥರ ಅಂದರೆ ಸಕ್ಸೆಡಿಂಗ್ ಲೆಟರ್ ಆಫ್ ದಿ ಲಾಸ್ಟ್ ಲೆಟರ್ ತೊಗೊಂಡಿದ್ದಾರೆ. ಮತ್ತು ಬಂದಿರೋ ಓವೆಲಲ್ಲಿ ಮಲ್ಟಿಪ್ಲೈ ಮಾಡಿದೆ ನಂಬರ್ ವ್ಯಾಲ್ಯೂ ತೊಗೊಂಡಿದ್ದೇನೆ. ಟೋಟಲ್ 3 ಓವೆಲ್ಸ್ ಬಂದಿದ್ದರೆ 3 ಇಂಟು 2 6 ನಂಬರು. ಸಪೋಸ್ 2 ಓವೆಲ್ಸ್ ಬಂದರೆ 2 ಇಂಟು 2 4 1 ಓವೆಲ್ 1 ಇಂಟು 2 2 ಈ ಥರ ತೊಗೊಂಡಿದ್ದಾನೆ. ಮಲ್ಟಿಪ್ಲೇಷನ್ ಮಾಡಿ ನಂಬರ್ ತೊಗೊಂಡಿದ್ದಾನೆ. ಗೊತ್ತಾಯ್ತಲ್ಲ ನಂಬರ್ ಯಾವ ಥರ ಬಂತು, ಲೆಟರ್ ಯಾವ ಥರ ಬಂತು, ಸಿಂಬಲ್ಸ್ ಹ್ಯಾಶ್ ಮತ್ತು ಡಾಲರ್ ಯಾವ ಥರ ಅಂತ ಗೊತ್ತಾಯ್ತಲ್ಲ. ಮತ್ತು ನೋಡಿ ಕ್ವಶನ್ಸ್ ನೋಡಿ, ಇಲ್ಲಿ ಕ್ವಶನ್ಸ್ ನೋಡಿ ನಿಮಗೆ ಅರ್ಥ ಆಗ್ತಾಯಿದ್ದು ಅಂತ. ವರ್ಡಲ್ಲಿ ಡಿ ಆಫ್ಟರ್ ನೆಕ್ಸ್ಟ್ ಲೆಟರ್ ಸಕ್ಸೆಡಿಂಗ್ ಲೆಟರ್ ಡಿ ಆದಮೇಲೆ ಡಿ ಇ ನೋಡಿ, ಹ್ಯಾಶು ಮತ್ತು ಸಿಂಬಲ್. ಫಸ್ಟ್ ನೋಡಿ ಲೆಟರ್ ಬಂತು ಮತ್ತು ಡಾಲರ್ ಹೆಚ್ಚಿಗೆ ಇದು ನೋಡಿ ಸಿಂಬಲ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡಿ. ಹ್ಯಾಶ್ ಡಾಲರ್ ಬರುತ್ತೆ ಅಂತ. ವರ್ಡಲ್ಲಿ 1 ಓವೆಲ್ಲು 3 ಕಾನ್ಸೋನೆಂಟ್ಸ್ ಬಂದರೆ 3 ಕಾನ್ಸೋನೆಂಟ್ಸ್ ಬಂದಾಗ ಹ್ಯಾಡ್ ನಂಬರ್ ಕಾನ್ಸೋನೆಂಟ್ ಬಂದರೆ ಡಾಲರು ಹ್ಯಾಶು. ಹ್ಯಾಡ್ ಕಾನ್ಸೋನೆಂಟ್ ನಂಬರ್ ವ್ಯಾಲ್ಯೂ ಬಂದರೆ ನಮ್ಗೆ ಹ್ಯಾಶು. ಮತ್ತು ನಂಬರ್ ಬೇಕಲ್ಲ, 1 ಓವೆಲ್ ಇದೆ 1 ಇಂಟು 2 1 ಓವೆಲ್ ಇದೆ 1 ಇಂಟು 2 2 ಹ್ಯಾಶ್ ಇ. ವರ್ಡ್ ಕೋಡ್ ಬಂದು 2 ಹ್ಯಾಶ್ ಇ. ನೆವರ್ ಕೋಡ್ ಬಂದು ಆರ್ ಸಕ್ಸೆಡಿಂಗ್ ಲೆಟರ್ ಆರ್ ಎಸ್ಸು. ಹೌ ಮೆನಿ ಓವೆಲ್ಸ್ ಕಾನ್ಸೋನೆಂಟ್ ಫಸ್ಟ್ ಕಾನ್ಸೋನೆಂಟ್ ಸಿಂಬಲ್ ಬೇಕಾದರೆ ನಮಗೆ ಕಾನ್ಸೋನೆಂಟ್ ಚೆಕ್ ಮಾಡಿ ತೊಗೊಳ್ಬೇಕು. ಎಷ್ಟು 2 ಓವೆಲ್ಸ್ ಇದೆ, 2 ಓವೆಲ್ಸು 3 ಕಾನ್ಸೋನೆಂಟ್ಸು. ಟೋಟಲ್ 5 ಲೆಟರ್ಸು 3 ಕಾನ್ಸೋನೆಂಟ್ಸು 2 ಓವೆಲ್ಸ್. 3 ಕಾನ್ಸೋನೆಂಟ್ಸ್ ಹಾರ್ಡ್ ನಂಬರ್ ವ್ಯಾಲ್ಯೂ ಅಲ್ಲ, ಹಾರ್ಡ್ ನಂಬರ್ ಅಂದರೆ ಹಾರ್ಡ್ ನಂಬರ್ ಕಾನ್ಸೋನೆಂಟ್ ಅಂದರೆ ಹ್ಯಾಶು. ಮತ್ತು ನಂಬರ್ ಬೇಡ ನಮಗೆ, ಆಲ್ಫಾಬೆಟ್ ವ್ಯಾಲ್ಯೂ ತೊಗೊಂಡು ಸಿಂಬಲ್ ತೊಗೊಂಡು ನಂಬರ್ ಬೇಕಲ್ಲ. ನಂಬರ್ ಎಷ್ಟು 2 ಓವೆಲ್ಸ್ ಇದೆ, 2 ಇಂಟು 2 ಓವೆಲ್ಸ್ 2 ಇಂಟು 2 4 ಹ್ಯಾಶ್ ಎಸ್ಸು. ನೆವರ್ ಕೋಡ್ ಬಂದು 4 ಹ್ಯಾಶ್ ಎಸ್ಸು. ಮತ್ತು ಪ್ರಾಫಿಟ್ ಚೆಕ್ ಮಾಡಿ. ಪ್ರಾಫಿಟ್ ಟಿ ಸಕ್ಸೆಡಿಂಗ್ ಟಿ ಯು ಪ್ಲಸ್ ಸಕ್ಸೆಡಿಂಗ್ ಟಿ. ನೆಕ್ಸ್ಟು ಕಾನ್ಸೋನೆಂಟ್ ಎಷ್ಟು ಓವೆಲ್ ಎಷ್ಟಿದೆ ಚೆಕ್ ಮಾಡಿ. 1 2 3 4 ಕಾನ್ಸೋನೆಂಟ್ಸ್ ಇದೆ. 1 2 3 4 ಕಾನ್ಸೋನೆಂಟ್ಸ್ ಇದೆ. 4 ಕಾನ್ಸೋನೆಂಟ್ಸ್ ಅಂದರೆ ಈವೆನ್ ಕಾನ್ಸೋನೆಂಟ್ಸ್ ಬಂದಾಗ ಡಾಲರು ಸಿಂಬಲ್ ಬಂದು ಡಾಲರು. ಮತ್ತು 2 ಓವೆಲ್ಸ್ ಇದೆ, 2 ಓವೆಲ್ಸ್ 2 ಇಂಟು 2 $4 ಇವು. ಪ್ರಾಫಿಟ್ ಕೋಡ್ ಬಂದು $4 ಇವು. ನೆವರ್ ಕೋಡ್ ಬಂದು 4 ಹ್ಯಾಶ್ ಎಸ್ಸು. ವರ್ಡ್ ಕೋಡ್ ಬಂದು 2 ಹ್ಯಾಶ್. ಗೊತ್ತಾಯ್ತಲ್ಲ ಯಾವ ಥರ ಅಂತ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್.